ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೀತಾನೆ ಇದೆ. ಯತ್ನಾಳ್ ವಿಜಯೇಂದ್ರ ಸಮರದ ನಡುವೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದಂತೆ ಕಾಣಿಸ್ತಾ ಇದೆ. ಜನಾರ್ದನ ರೆಡ್ಡಿಯು ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ರೆಡ್ಡಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋದು ಗೊತ್ತಿಲ್ಲ. ಜನಾರ್ದನ ರೆಡ್ಡಿಯನ್ನೇ ಕೇಳಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಬಣಬಡಿದಾಟ ಮುಂದುವರೆದಿದೆ. ರೆಬಲ್ಸ್ ಟೀಮ್ ನೋಡಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ಕೋತಿದ್ದಾರೆ. ಅದರ ಮಧ್ಯದಲ್ಲೇ ಜನಾರ್ದನ ರೆಡ್ಡಿ ಅವರು ಕೂಡ ಈ ರೇಸ್ ನಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಬಟ್ ಜೋಶಿ ಅವರು ಅವರನ್ನೇ ಕೇಳಿ ನೀವು ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯಾಧ್ಯಕ್ಷ ಫೈಟ್. ಜೊತೆಗೆ ಜನಾರ್ದನ ರೆಡ್ಡಿ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅವರು ಏನಾದ್ರೂ ಈ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ ನಲ್ಲಿದ್ದಾರಾ ಅಂತ, ಆಕಾಂಕ್ಷಿನ ಅಂತ. ಬಟ್ ಪ್ರಹ್ಲಾದ್ ಜೋಶಿ ಅವರು ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ನೀವು ಅಂತ ಹೇಳಿದ್ದಾರೆ. ನೋಡಿ ಎದುರು ಹೋದ್ರು ಇಲ್ಲ ಕಳಿಸಿಲ್ಲ. ಅವ್ರಿಗೆ ಈ ಮಧ್ಯೆ ಆರೋಗ್ಯ ಸರಿ ಇರ್ಲಿಲ್ಲ, ಭೇಟಿಯಾಗಿಲ್ಲ. ಅವ್ರು ನಿಮ್ಮನ್ನ ನೋಡಿ ಎದುರು ಹೋದ್ರು ಇಲ್ಲ ಕಳಿಸಿಲ್ಲ. ಅವ್ರಿಗೆ ಈ ಮಧ್ಯೆ ಆರೋಗ್ಯ ಸರಿ ಇರ್ಲಿಲ್ಲ. ಅದನ್ನ ಅವರು ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರು ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ರಂತ. ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಆಗ್ಬೇಕು ಅಂತ ಕೇಳಿದ್ರು. ನಾನು ಆಯ್ತು ಬರ್ರಿ ಅಂತ ಹೇಳಿದ್ದೇನೆ ಅಷ್ಟೇ. ಅವ್ರಿಗೆ ಕೇಳಿದ್ರು, ನನ್ಗೇನು ಭೇಟಿಯಾಗಿಲ್ಲ. ಅವ್ರು ನಿಮ್ಮನ್ನ ನೋಡಿ ಎದುರು ಹೋದ್ರು ಅವರು